ಸಿಎಂ ತವರು ಜಿಲ್ಲೆಯಲ್ಲಿ ಭ್ರೂಣ ಹತ್ಯೆಯ ಗ್ಯಾಂಗ್ ಅರೆಸ್ಟ್ ಆಗಿದೆ. ಬನ್ನೂರಿನ ಎಸ್ಕೆ ಆಸ್ಪತ್ರೆಯ ಓನರ್ ಶ್ಯಾಮಲಾಳಿಂದ ಈ ಕೃತ್ಯ ನಡೆದಿದ್ದು, ಶ್ಯಾಮಲಾ ತಮ್ಮ ಗೋವಿಂದರಾಜು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಏಜೆಂಟ್ ಪುಟ್ಟರಾಜು ಮೂಲಕ ಗಿರಾಕಿಗಳಿಗೆ ಬಲೆ ಬೀಸಿದ್ದು, ಬಿಎಸ್ಸಿ ನರ್ಸಿಂಗ್ ಮುಗಿಸಿ ಖಾಸಗಿ ನರ್ಸಿಂಗ್ ಹೋಮ್ ಅನ್ನ ಶ್ಯಾಮಲಾ ತೆರೆದಿದ್ರು. ಶ್ಯಾಮಲಾಳ ಎಸ್ಕೆ ನರ್ಸಿಂಗ್ ಹೋಮ್ನಲ್ಲೂ ಕೂಡ ಲಿಂಗ ಪತ್ತೆಯನ್ನ ಮಾಡ್ತಾ ಇದ್ರು ಅನ್ನುವ ಅನುಮಾನ ಇದೆ. 7 ಮಂದಿಯ ವಿರುದ್ಧ ವರುಣಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂ ತವರು ಜಿಲ್ಲೆ 5 ಅರೆಸ್ಟ್ ಆಗಿದ್ದು, ಸ್ವಾಮಿ ಪುಟ್ಟರಾಜು ಎಸ್ಕೇಪ್ ಆಗಿದ್ದಾರೆ. ಬ್ರೋಕರ್ ಪುಟ್ಟರಾಜು ಸಿಕ್ಕರೆ ಮತ್ತಷ್ಟು ಕೇಸ್ಗಳು ಹೊರಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಬನ್ನೂರಿನ ಹುಣಗನಹಳ್ಳಿಯ ಫಾರಂ ಹೌಸ್ನಲ್ಲಿ ನಡೀತಾ ಇದ್ದಂತಹ ಈ ದಂಧೆ, ಈ ಭ್ರೂಣ ಹತ್ಯೆಯ ದಂಧೆ, ಮನೆಯ ಮುಂಭಾಗಕ್ಕೆ ಇದೀಗ ವೈದ್ಯಕೀಯ ಪರಿಕರಗಳನ್ನ ತಂದು ಸುಟ್ಟಾಕಿದ್ದಾರೆ ಸಿಬ್ಬಂದಿಗಳು. ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದು, ಸಿರೆಂಜ್ ಮಾತ್ರೆಗಳು, ಔಷಧಿ ಬಾಟಲ್ಗಳನ್ನ ಸುಟ್ಟಾಕಿದಾರಂತೆ ಸಿಬ್ಬಂದಿಗಳು. ಕೃತ್ಯ ನಡೀತಾ ಇದ್ದಂತಹ ಮಾಲೀಕರನ್ನ ಕೂಡ ಪೊಲೀಸರು ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೇ ಭ್ರೂಣ ಹತ್ಯೆಯ ಒಂದು ಗ್ಯಾಂಗ್ ಅರೆಸ್ಟ್ ಆಗಿದೆ. ಬನ್ನೂರಿನ ಎಸ್ಕೆ ಹಾಸ್ಪಿಟಲ್ನ ಓನರ್ ಶ್ಯಾಮಲಾ ಅಂತ, ಈಕೆಯಿಂದ ಈ ಕೃತ್ಯ ಆಗಿರೋದು. ಆಕೆಯ ತಮ್ಮ ಗೋವಿಂದರಾಜು ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ. ಈ ಏಜೆಂಟ್ಗಳು ಪುಟ್ಟರಾಜು ಮೂಲಕ ಗಿರಾಕಿಗಳಿಗೆ ಬಲೆ ಬೀಸ್ತಾ ಇದ್ರು. ಏನಂತ, ಮಕ್ಕಳು ಗಂಡ ಹೆಣ್ಣ ಅಂತ ಲಿಂಗ ಪತ್ತೆ ಮಾಡೋದಕ್ಕೆ. ಬಿಎಸ್ಸಿ ನರ್ಸಿಂಗ್ ಮುಗಿಸಿ ಖಾಸಗಿ ನರ್ಸಿಂಗ್ ಹೋಮನ್ನ ಈ ಶ್ಯಾಮಲಾ ತೆರೆದಿರ್ತಾಳೆ. 7 ಮಂದಿ ವಿರುದ್ಧ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದ್ದು, 5 ಅರೆಸ್ಟ್ ಆಗಿದ್ದಾರೆ. ಆಮೇಲೆ ಬನ್ನೂರಿನ ಹುಣಗನಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಈ ಭ್ರೂಣ ಹತ್ಯೆ ನಡೀತಾ ಇತ್ತು. ಫಸ್ಟು ಲಿಂಗ ಪರೀಕ್ಷೆ, ಗಂಡ ಹೆಣ್ಣ, ಹೆಣ್ಣು ಬೇಡವಾ, ಭ್ರೂಣ ಹತ್ಯೆ ಮಾಡಬೇಕಲ್ಲ, ಅದಕ್ಕೊಂದು ಜಾಗ ರೆಡಿ ಮಾಡ್ಕೋಬೇಕಲ್ಲ. ಅದು ಬನ್ನೂರಿನ ಹುಣಗನಹಳ್ಳಿಯ ಫಾರಂ ಹೌಸ್ನಲ್ಲೇ ಭ್ರೂಣ ಹತ್ಯೆಯನ್ನ ಮಾಡ್ತಾ ಇದ್ರು. ಕೊಲೆ ರೀ ಇದು, ಬೇರೆ ಏನೂ ಅಲ್ಲ, ಕೊಲೆ, ಭ್ರೂಣ ಹತ್ಯೆ. ಹೊಟ್ಟೆ ಒಳಗಿದಂತಹ ಕಂದಮ್ಮನನ್ನ ಅಲ್ಲೇ ಕತ್ತು ಹಿಸುಕಿ ಸಾಯಿಸುವಂಥದ್ದು, ಅಥವಾ ಅದನ್ನ ಅಲ್ಲೇ ಕತ್ತರಿಸ್ಕೊಂಡು ಹೋಗ್ಬೇಕು ಅಂತಹ ಮಾತ್ರೆಗಳನ್ನು ಕೊಡೋದು, ಅಥವಾ ಅಬಾರ್ಷನ್ ಮಾಡೋದು ಅಷ್ಟೇ, ಇನ್ನೇನು ಅಲ್ಲ. ಸಿರೆಂಜ್ ಮಾತ್ರೆಗಳು, ಔಷಧಿ ಬಾಟಲ್ಗಳನ್ನು ಸಿಬ್ಬಂದಿಗಳು ಸುಟ್ಟಾಕಿದ್ದಾರೆ. ಕೃತ್ಯ ನಡೀತಾ ಇದ್ದ ಮಾಲೀಕರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಭ್ರೂಣ ಲಿಂಗವನ್ನ ಪತ್ತೆ ಮಾಡುವ ಕೆಲಸಕ್ಕೆ ಕತ್ತರಿ ಹಾಕಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನಮಗೆ ANC ಗರ್ಭಿಣಿ ತಾಯಂದಿರು ಪತ್ತೆ ಆಗಿರ್ತಾರೆ, ಮತ್ತೆ ಅಲ್ಲಿ ಒಬ್ರು ಸ್ಟಾಫ್ ನರ್ಸ್ ಸಹ ಇರ್ತಾರೆ. ಅವರನ್ನ ವಿಚಾರ ಮಾಡಲಾಗಿ ನಾವು ಇಂಥ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ, ಮತ್ತು FIR ಸಹ ಆಗಿದೆ. ಇನ್ನು ಮುಂದಿನ ತನಿಖೆಯ ಮೂಲಕ ಇದೆಲ್ಲ ವಿಷಯಗಳು ಹೊರಬರ್ತದೆ ಅಂತ. ಯಾವ ಆಸ್ಪತ್ರೆ ಸರ್? ನರ್ಸ್ ಒಬ್ಬರೇ ಕರ್ಕೊಂಡು ಮಾಡ್ತಿದ್ರು ಇದನ್ನ? ಅದೆಲ್ಲ ಇಟ್ ಹ್ಯಾಸ್ ಟು ಬಿ ಡನ್ ಥ್ರೂ ದ ಇನ್ವೆಸ್ಟಿಗೇಷನ್. ಯಾವ ಆಸ್ಪತ್ರೆ ಸರ್ ಅದು? SK ಹಾಸ್ಪಿಟಲ್ ಬನ್ನೂರು. ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಏನು ಮೆಡಿಸಿನ್ಸ್ ಕೆಲವು ಸಿಕ್ಕಿದೆ. ಮತ್ತು ಅವರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ KPME ಅಡಿಯಲ್ಲಿ ಇದು ಯಾವುದೇ ರೀತಿಯಾದ ಆ್ಯಕ್ಟಿವಿಟೀಸನ್ನು ಮಾಡಬೇಕಾದ ಸ್ಕ್ಯಾನಿಂಗ್ ಇರ್ಬೋದು, ಅದು ಆಸ್ಪತ್ರೆಗಳಲ್ಲಿ ಮಾಡಬೇಕಂಥದ್ದು. ಬಟ್ ಇಲ್ಲಿ ನಾವು ಸ್ಕ್ಯಾನ್ ಮಾಡಿಸಿಕ್ಕೋಸ್ಕರ ಬಂದಿದ್ದೀವಿ ಅಂತ ಬೆನಿಫಿಷರೀಸು ಹೇಳಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಅವರನ್ನು ಪೊಲೀಸ್ ಕಂಪ್ಲೇಂಟ್ ಮೂಲಕ ಪೊಲೀಸ್ ಕಸ್ಟಡಿಗೆ ತಗೊಂಡು